ಎಷ್ಟು ಚೆನ್ನಾಗಿದೆ ಈ ಸೀರೆ. ಅಂತೂ ಇಷ್ಟು ವರ್ಷಕ್ಕೆ ನನ್ನ ಟೇಸ್ಟ್ನ ಅರ್ಥ ಮಾಡ್ಕೊಂಡು ತಂದ್ಕೊಟ್ಟಿರೋದ್ರಲ್ಲಿ ನೀನೇ ಫಸ್ಟ್ ಕಣೆ. ಎಷ್ಟು ಒಳ್ಳೆ ಕಲರು, ಏನ್ ಬಾರ್ಡರು, ಅಬ್ಬಾ ಈ ಬಾರ್ಡರ್ ಅಲ್ಲಿರೋ ವರ್ಕ್ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಕಾಸ್ಟ್ಲಿ ಅನ್ಸುತ್ತೆ. ಎಷ್ಟು ದುಡ್ಡು ಕೊಟ್ಟೆ ಮೇಘನಾ? ಆಂಟಿ, ನಾನು ಈ ಸೀರೆ ತಂದ್ಕೊಡೋದಕ್ಕೆ ನೀವು ಎಷ್ಟು ಖುಷಿ ಪಡ್ತಿದ್ದೀರಾ. ಈ ಖುಷಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಈ ಸೀರೆ ಬೆಲೆ ಎಷ್ಟು ಅಂತ ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಈ ಮನೇಲಿರೋರು ಎಲ್ಲರೂ ನಿಮ್ಮ ಥರ ಖುಷಿ ಪಟ್ರೆ ಅಷ್ಟೇ ಸಾಕು. ನಾನು ಈ ಮನೆ ಸೊಸೆ ಆಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆಕ್ಚುಲಿ ಈ ಕ್ರೆಡಿಟ್ಸ್ ಎಲ್ಲ ನಿಮಗೆ ಹೋಗಬೇಕು. ನೀವೇ ತಾನೇ ನನಗೆ ಐಡಿಯಾ ಕೊಟ್ಟಿದ್ದು. ಅಯ್ಯೋ, ನಾನ್ ನಿನಗೆ ಇದನ್ನೆಲ್ಲ ಹೇಳ್ಕೊಟ್ಟೆ ಅಂತ ಮನೆಯವ್ರ ಮುಂದೆಲ್ಲ ಹೇಳ್ಬಿಡ್ಬೇಡ ಮೇಘನಾ. ಏನೋ ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ಒಂದ್ 4 ಒಳ್ಳೆ ಮಾತಾಡಿದೀನಿ ಅಷ್ಟೇ. ಆದ್ರೂ ನೀನ್ ಇಷ್ಟು ಒಳ್ಳೆ ಸೀರೆ ನಂಗೆ ತಂದ್ಕೊಟ್ಟು ಈ ಮನೆ ದೊಡ್ಡ ಸೊಸೆ ಅಂತ ಪ್ರೂವ್ ಮಾಡ್ಬಿಟ್ಟೆ. ಹಾಗಂದ್ರೆ ಏನರ್ಥ? ನಾನು ದೊಡ್ಡ ಸೊಸೆ ಆದ್ರೆ ಅವಳು ಚಿಕ್ಕ ಸೊಸೆ ಅಂತನಾ? ಓ ಹೌದಲ್ವಾ, ಸಾರಿ. ಇಷ್ಟು ಚೆನ್ನಾಗಿರೋ ಸೀರೆ ನೋಡಿದ ಖುಷಿಲಿ ಏನೇನೋ ಮಾತಾಡಕ್ ಶುರು ಮಾಡ್ಬಿಟ್ಟೆ ನಾನು. ಐ ಆಮ್ ರಿಯಲಿ ಸಾರಿ ಮೇಘನಾ. ಈ ಮನೆಗೆ ದೊಡ್ಡ ಸೊಸೆನೂ ನೀನೆ, ಕಿರಿ ಸೊಸೆನೂ ನೀನೆ. ಅಷ್ಟೇ ಅಲ್ಲ, ಈ ಮನೆನ ಆಳೋಳು ನೀನೇ ಮೇಘನಾ. ಬಿಟ್ಟಕ್ಕ ಮಧುರನ್ನ. ಹಬ್ಬಕ್ಕೆ ಎಲ್ರಿಗೂ ಬಟ್ಟೆ ತಂದು ನೀನ್ ನಿಂತಿರೋ ಜಾಗನ ವಿಸ್ತಾರ ಮಾಡ್ಕೊಂಡಿದ್ಯಾ. ನಿನ್ನಿಂದ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ಮೇಲೆ ಈ ಮನೆಯಲ್ಲಿ ನಿಂದೆ ರಾಜ್ಯಭಾರ ಮೇಘನಾ. ಆದ್ರೆ ಹುಷಾರಾಗಿರು. ಒಂಚೂರು ಜಾಗ ಸಿಕ್ಕಿದ್ರು ಸಾಕು, ನಿನ್ ತಂಗಿ ನುಸುಳ್ಕೊಂಡು ಬಂದ್ಬಿಡ್ತಾಳೆ. ಅಲ್ಲ ಮೇಘನಾ, ನೀನೇನೋ ಹಬ್ಬಕ್ಕೆ ಎಲ್ರಿಗೂ ಬಟ್ಟೆ ತಂದ್ಕೊಟ್ಟೆ, ಹಾಗೆ ನಿನ್ ಗಂಡಂಗೂ ತಗೊಂಡು ಹೋಗ್ಕೊಟ್ಟೆ. ಆದ್ರೆ ಅವನು ನಿನಗೆ ಬಟ್ಟೆ ತಂದೇ ಇಲ್ಲ. ನಿಮ್ಮಿಬ್ರು ಮದ್ವೆ ಆದ್ಮೇಲೆ ಬಂದಿರೋ ಮೊದಲನೇ ಯುಗಾದಿ ಇದು. ಅವನು ನಿನಗೆ ಬಟ್ಟೆ ತಂದ್ಕೊಡ್ಬೇಕಿತ್ತು. ಏನು ಅವನ ಹಾವಭಾವಗಳು ನನಗೆ ಅರ್ಥನೇ ಆಗಲ್ಲ. ಹಬ್ಬ ಅಂತ ನೀನು ಬಟ್ಟೆ ತಗೊಂಡು ಹೋಗಿ ಕೊಟ್ಟಾಗ ಖುಷಿಯಾಗಿ ತಗೊಂಡೋನು ಹೆಂಡತಿಗೆ ಒಂದು ಸೀರೆನೂ ತಂದ್ಕೊಟ್ಟಿಲ್ವಲ್ಲೇ. ಮೇಘನಾ, ಈ ಸೀರೆ ನನ್ನ ಮೇಲೆ ಹೇಗೆ ಕಾಣುತ್ತೆ ಅಂತ ಉಟ್ಕೊಂಡು ನೋಡ್ತೀನಿ. ಥ್ಯಾಂಕ್ಸ್ ಕಣಿಮ್ಮ. ಯಾಕೆ ಮೇಘನಾ ಅಲ್ಲೇ ನಿಂತಿದ್ಯಾ? ಬಾ. ಸರಿ, ಏನ್ ವಿಷಯ? ನನಗೋಸ್ಕರ ಹಬ್ಬಕ್ಕೆ ಹೊಸ ಬಟ್ಟೆ ತಂದಿದ್ದೀರ ತಾನೆ? ನಿಜ ಹೇಳಿ, ನೀವು ನಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಕಾಯ್ತಿದ್ದೀರ ತಾನೆ? ಅದು ಮೇಘನಾ. ಹೇಳ್ರಿ, ಹೌದು ತಾನೆ? ಅದು ಮೇಘನಾ, ಪ್ರತಿ ವರ್ಷ ನನ್ನ ಬಟ್ಟೆ ನಾನೇ ಸೆಲೆಕ್ಟ್ ಮಾಡಿ ಅಭ್ಯಾಸ ಆಗೋಗಿತ್ತು. ಅದಕ್ಕೆ ನಾನೊಬ್ಬನಿಗೆ ತಗೊಂಬಂದ್ಬಿಟ್ಟೆ. ಇದು ನಿಮಗೆ ಮೊದಲನೇ ವರ್ಷ ಅಲ್ವಾ, ಅದಕ್ಕೆ ತೊಗೊಂಬರಕ್ಕೆ ಮರ್ತೋಗುತ್ತೆ. ಐ ಆಮ್ ಸಾರಿ. ಮೇಘನಾ, ಸಮಾಧಾನ ಮಾಡ್ಕೊ. ಇಷ್ಟಿಕ್ಕೆ ವಿಷಯಕ್ಕೆಲ್ಲ ಅಳ್ತಾರ? ನಡಿ, ಈಗಲೂ ಹೊಸ ಬಟ್ಟೆ ತಗೊಂಡ್ಬರ್ತೀನಿ. ಪರವಾಗಿಲ್ಲ ರೀ. ನೀನೇನು ಬೇಜಾರು ಮಾಡ್ಕೊಂಡಲ್ಲ ತಾನೇ? ಅಯ್ಯೋ, ಬೇಜಾರೇನಿಲ್ಲ ರೀ, ನಾನು ಅರ್ಥ ಮಾಡ್ಕೋತೀನಿ.
ನೀವು ತುಂಬ ಟೆನ್ಷನಲ್ಲಿ ಇರ್ತೀರ, ತರೋದು ಮರ್ತಿರ್ತೀರ. ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ನಾನು ನಿಮಗೆ ಸರ್ಪ್ರೈಸ್ ಕೊಟ್ಟೆ ಅಂತ ನೀವು ಸರ್ಪ್ರೈಸ್ ಕೊಡ್ತೀರೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಟ್ಟೆ. ಇಟ್ಸ್ ಓಕೆ. ನಿನಗೆ ತೊಗೊಂಬರೋದು ಮರಿತೀನ? ಈ ಮನೇಲಿ ಇದು ಮೊದಲೇ ಹಬ್ಬ ನಿಂದು. ತಗೋ, ನಿನಗೋಸ್ಕರ ತೊಗೊಂಬಂದೆ. ಸುಮ್ಮನೆ ತಮಾಷೆಗೆ ಹೇಳಿದೆ ತಂದಿಲ್ಲ ಅಂತ. ಐ ಆಮ್ ಸಾರಿ. ಹೋಗ್ರಿ ನೀವು ತಂದಿಲ್ಲ ಅಂತ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಮತ್ತೆ ಬೇಜಾರೇ ಆಗಿಲ್ಲ ಅಂತ ಹೇಳಿದೆ. ನೀವು ಬೇಜಾರಾಗಬಾರ್ದು ಅಂತ ಆ ರೀತಿ ಹೇಳಿದೆ. ನನ್ನ ದೇವರು ನನಗೆ ಮೋಸ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ನೀವು ತಂದೆ ತರ್ತೀರಾ ಅಂತ ನಂಗೆ ಗೊತ್ತಿತ್ತು. ಸೀರೆ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದ್ದೀರಿ. ಇದನ್ನ ಉಟ್ಕೊಂಡ್ರೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಇಲ್ಲ ಇಲ್ಲ, ನೀನು ಈ ಸೀರೆ ಉಟ್ಕೊಂಡ್ರೆ ಸೀರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ರೀ, ಇದು ಬರೀ ಸೀರೆ ಅಲ್ಲ, ನಿಮ್ಮ ಪ್ರೀತಿ. ಅದಕ್ಕೆ ನನಗೆ ಚೆನ್ನಾಗಿ ಕಾಣಿಸುತ್ತೆ. ಹೋಗು, ಬೇಗ ರೆಡಿ ಆಗ್ಬಿಟ್ಪಾ. ನೀವು ಅಷ್ಟೇ, ನಾನು ತಂದ್ಕೊಟ್ಟಿರೋ ಬಟ್ಟೆ ಹಾಕೊಂಡು ರೆಡಿ ಆಗಿ. ಓಕೆ. ಥ್ಯಾಂಕ್ ಯು ಫಾರ್ ದ ಸ್ಯಾರಿ. ನನ್ನ ಬದುಕಲ್ಲೆಲ್ಲ ಮಧುರನೇ ಮೇಘನ. ನೀನೊಂದು ಪಾತ್ರ ಅಷ್ಟೇ. ಮಧುರ ಸಂತೋಷವಾಗಿರಲಿ ಅಂತ ನಾನು ನಿನಗೆ ಸೀರೆ ತಂದ್ಕೊಟ್ಟಿದ್ದು. ಮಧುರ, ಐ ಆಮ್ ಸಾರಿ. ಡೋರ್ ನಾಕ್ ಮಾಡದೆ ಬಂದ್ಬಿಟ್ಟೆ. ಪರವಾಗಿಲ್ಲ, ಆಮೇಲೆ ಬರ್ತೀನಿ ನಾನು. ಒಂದು ನಿಮಿಷ. ಹೇಗಿದೆ ಸೀರೆ? ಹೇಗಿದೆ ಅಂದೆ? ಸೀರೆನ ಹೊಗಳ್ಬೇಕಾ, ನಾರಿನ ಹೊಗಳ್ಬೇಕಾ? ಸೀರೆನಾ? ಈಗ ಸೀರೆಗೊಂದು ಕಳೆ ಬಂತು. ಇನ್ನು ಒಟ್ಟು ನಾರಿ ಭೂಮಿಗಿಂತ ಅಪ್ಸರೆ. ನಿಲ್ಸೋ. ದೇವ್ರ ಮುಂದೆ ಕಳಶ ಪ್ರತಿಷ್ಠಾಪನೆ ಮಾಡ್ಬೇಕಾಗಿರೋದು ಈ ಮನೆ ಸೊಸೆ. ನನ್ನ ಮನಸ್ಸು ನಿನ್ ವಿಚಾರದಲ್ಲಿ ತುಂಬಾ ಶುದ್ಧವಾಗಿದೆ ಕಡೆ. ಮುಚ್ಚೆ ಬಾಯಿ.